ಇವರು ರಮೇಶ್ ಮತ್ತು ನವೀನ್ ರೀಸೆಂಟಾಗಿ ಡಿಗ್ರಿ ಪಾಸ್ ಮಾಡಿದ್ದಾರೆ. ಮುಂದೆ ಗೌರ್ಮೆಂಟ್ ಜಾಬ್ ಮಾಡೋ ಏಮನ್ನು ಇಟ್ಕೊಂಡಿದ್ದಾರೆ. ಆದರೆ ಅವರಿಗೆ ಬೇಕಾದಂಥ ಕರೆಕ್ಟ್ ಆಗಿರೋ ಗೈಡೆನ್ಸ್ ಎಲ್ಲೂ ಸಿಗ್ತಾ ಇಲ್ಲ. ನೀವು ರಮೇಶ್ ಮತ್ತು ನವೀನ್ ಥರ ಗೈಡೆನ್ಸ್ ಹುಡುಕ್ತಾ ಇದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ರತಿ ವರ್ಷ UPSC ಸಿವಿಲ್ ಸರ್ವಿಸಸ್ಗಳ ಮೂಲಕ ನಮ್ಮ ಸೆಂಟ್ರಲ್ ಗೌರ್ಮೆಂಟು ತುಂಬ ಜಾಬ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಈ ಎಕ್ಸಾಮನ್ನು ಪಾಸ್ ಆದವರು ತುಂಬ ಪ್ರತಿಷ್ಠೆ ಇರುವಂತಹ ಹುದ್ದೆಗಳನ್ನು ಪಡೀತಾರೆ. IAS ಅಥವಾ ಭಾರತೀಯ ಆಡಳಿತ ಸೇವೆ, IFS, IPS, IRS, IFS, IAS ಮತ್ತು ಇನ್ನಿತರ ಹುದ್ದೆಗಳಿಗಾಗಿ ಈ ಎಕ್ಸಾಮು ನಡೆಯುತ್ತೆ. ಇದರ ಆರಂಭಿಕ ವೇತನ 56,100ರಿಂದ 1,32,000. ಜೊತೆಗೇನೆ ವಸತಿ, ವಿವಿಧ ಭತ್ಯೆಗಳು, ಸರ್ಕಾರಿ ವಾಹನ ಹಾಗೂ ಇತರ ಸವಲತ್ತುಗಳು ಸಿಗುತ್ತವೆ. UPSC.gov.in ಅನ್ನೋ ವೆಬ್ಸೈಟಲ್ಲಿ ನೀವು ಇದರ ವಿವರಗಳನ್ನು ಪಡಿಬಹುದು. ಇದರಲ್ಲಿ ಎಕ್ಸಾಮ್ನ ಪ್ರತಿಯೊಂದು ವಿವರಗಳು, ರಿಕ್ರೂಟ್ಮೆಂಟ್ ವಿವರಗಳು ಹಾಗೆ ಬೇಕಾದಂಥ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. KPSC ಅಥವಾ ಕರ್ನಾಟಕ ಲೋಕಸೇವಾ ಆಯೋಗವು ಕರ್ನಾಟಕ ಸರ್ಕಾರದ ವಿವಿಧ ವಿಭಾಗಗಳ ಪರೀಕ್ಷೆಯನ್ನು ಪ್ರತಿ ವರ್ಷ ನಡೆಸುತ್ತೆ. ನಡೆಯುವಂಥ ಬೇರೆ ಬೇರೆ ಎಕ್ಸಾಮ್ಗಳ ವಿವರ ಇಲ್ಲಿದೆ. KPSC ಗ್ರೂಪ್ ಬಿ 40,900ರಿಂದ 83,900ವರೆಗೆ ಸ್ಯಾಲ್ರಿ ಇರುತ್ತೆ. KPSC SDA 21,400ರಿಂದ 42,000. KPSC KAS 28,100ರಿಂದ 34,800. KPSC ತಹಶೀಲ್ದಾರ್ ಗ್ರೇಡ್ 2 35,200ರಿಂದ 65,000. KPSC ವಾಣಿಜ್ಯ ತೆರಿಗೆ ಅಧಿಕಾರಿ 40,000ದಿಂದ 50,000. KPSC ಅಬಕಾರಿ ಸಬ್ ಇನ್ಸ್ಪೆಕ್ಟರ್ 30,350ರಿಂದ 58,250. KPSC FDA 14,550ರಿಂದ 26,700. KPSC ಮುಖ್ಯ ಗ್ರಂಥಪಾಲಕ 43,100ರಿಂದ 83,900. KPSC ಸಹಾಯಕ ತೋಟಗಾರಿಕೆ ಅಧಿಕಾರಿ 40,900ರಿಂದ 78,200. ಇಷ್ಟು ಸ್ಯಾಲ್ರಿ ಇರುತ್ತೆ. KPSC.KAR.nic.in ಅನ್ನೋ ವೆಬ್ಸೈಟಲ್ಲಿ ನೀವು KPSC ಎಕ್ಸಾಮಿನ ಎಲ್ಲ ಮಾಹಿತಿಗಳನ್ನು ಪಡಿಬೋದು. ಬೇರೆ ಬೇರೆ ಎಕ್ಸಾಮಿನ ಅಧಿಸೂಚನೆ, ಪಠ್ಯಕ್ರಮ, ವೇಳಾಪಟ್ಟಿ, ಪ್ರಶ್ನೆ ಪತ್ರಿಕೆಗಳು ಇತರ ಮಾಹಿತಿಗಳನ್ನು ನೀವಿಲ್ಲಿ ನೋಡಿ. KEA ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕದ ಹಲವು ಇಲಾಖೆಗಳ ಉದ್ಯೋಗಕ್ಕಾಗಿ ಪ್ರತಿ ವರ್ಷ ಎಕ್ಸಾಮ್ ನಡೆಸುತ್ತೆ. KSRTC, KSTDC, KPTCL, PWD, KRIDL, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮತ್ತು ಇತರ ಅನೇಕ ಇಲಾಖೆಗಳ ಉದ್ಯೋಗಗಳು KEA ಎಕ್ಸಾಮ್ ಮೂಲಕ ನಡೆಯುತ್ತೆ. online.karnataka.gov.in ಅನ್ನೋ ವೆಬ್ಸೈಟಲ್ಲಿ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂಥ ಎಲ್ಲ ಎಕ್ಸಾಮ್ಗಳ ವಿವರಗಳನ್ನು ನೋಡ್ಬೋದು. ಇಲ್ಲಿ ಪ್ರವೇಶ ಅನ್ನೋ ಒಂದು ಇದರಲ್ಲಿ ನೀವು ಬೇರೆ ಬೇರೆ ಪರೀಕ್ಷೆಗಳ ವಿವರಗಳನ್ನು ನೋಡ್ಬೋದು. ನೇಮಕಾತಿ ಅನ್ನೋ ವಿಭಾಗದಲ್ಲಿ ನೀವು ಎಲ್ಲ ನೇಮಕಾತಿ ವಿಷಯಗಳನ್ನು ನೋಡ್ಬೋದು. ಈ ಒಂದು ವೆಬ್ಸೈಟು ತುಂಬ ಇಂಪಾರ್ಟೆಂಟ್ ವೆಬ್ಸೈಟು. ಇದರಲ್ಲಿ ನೀವು ಎಲ್ಲ ಎಕ್ಸಾಮ್ಗಳ ವಿವರಗಳನ್ನು ನೋಡ್ಬೋದು. SSC ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅನ್ನೋ ಆಯೋಗ ಕೇಂದ್ರ ಸರ್ಕಾರದ ಉದ್ಯೋಗಕ್ಕಾಗಿ ನೇಮಕಾತಿ ಪರೀಕ್ಷೆಯನ್ನು ನಡೆಸುತ್ತದೆ. SSC ಆಯೋಗದಿಂದ ನಡೆಸುವಂಥ ಎಕ್ಸಾಮ್ಗಳು ಹೀಗಿವೆ. CGL ಅಥವಾ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್, CPU ಅಥವಾ ಕೇಂದ್ರ ಪೊಲೀಸ್ ಸಂಸ್ಥೆ, JE ಅಥವಾ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ಗಳು. ಈ 3 ಎಕ್ಸಾಮ್ಗಳು ಡಿಗ್ರಿ ಆದವರಿಗಾಗಿ ನಡೆಸುವಂತಹ ಎಕ್ಸಾಮ್ಗಳು. NIC.in ಅನ್ನೋ ವೆಬ್ಸೈಟಲ್ಲಿ ನೀವು ಎಲ್ಲ ಎಕ್ಸಾಮ್ಗಳ ವಿವರಗಳು ಮತ್ತು ಪರೀಕ್ಷೆ ಯಾವಾಗ ನಡೆಯುತ್ತೆ, ಅದರ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ರಿಜಿಸ್ಟರ್ ಆಗೋದು ಎಲ್ಲ ವಿಷಯಗಳನ್ನು ಮಾಡ್ಬೋದು. SSC CGL ಪರೀಕ್ಷೆ ಬರೆದವರು ಸಹಾಯಕ ಲೆಕ್ಕ ಪರಿಶೋಧನಾ ಅಧಿಕಾರಿ, ಸಹಾಯಕ ಸೆಕ್ಷನ್ ಆಫೀಸರ್, ಟ್ಯಾಕ್ಸ್ ಅಸಿಸ್ಟೆಂಟ್, ಆದಾಯ ತೆರಿಗೆ ಇನ್ಸ್ಪೆಕ್ಟರ್ ಇತ್ಯಾದಿ ಹುದ್ದೆಗಳನ್ನು ಪಡಿಬೋದು. ಹುದ್ದೆಗಳಿಗೆ ಅನುಗುಣವಾಗಿ 25,500ರಿಂದ 81,100ವರೆಗೆ ಸ್ಯಾಲ್ರಿ ಇರುತ್ತದೆ. CGL ಎಕ್ಸಾಮ್ ಪಾಸ್ ಆದರೂ ಕೂಡ ಪ್ರತಿಷ್ಠಿತ ಹುದ್ದೆಗಳನ್ನು ಪಡಿಬಹುದು. CPU ಅಥವಾ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಎಕ್ಸಾಮ್ ಪಾಸ್ ಆದವರು ಪೊಲೀಸ್ ಆಗ್ಬೋದು. 35,400ರಿಂದ 1,12,000ವರೆಗೆ ಸ್ಯಾಲ್ರಿ ಇರುತ್ತದೆ. JE ಅಥವಾ ಜೂನಿಯರ್ ಇಂಜಿನಿಯರ್ ಅವರು ಇಂಜಿನಿಯರ್ ಆದವರು ಬರೀಬಹುದಾದಂಥ ಎಕ್ಸಾಮು. ಇದನ್ನು ಪಾಸ್ ಆದರೆ ಜೂನಿಯರ್ ಇಂಜಿನಿಯರ್ ಆಗ್ಬೋದು. 35,400ರಿಂದ 1,12,000ವರೆಗೆ ಸ್ಯಾಲ್ರಿ ಇರುತ್ತೆ. ಇಂಡಿಯನ್ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸಲ್ಲಿ ಗ್ರ್ಯಾಜುಯೇಟ್ ಆದವರಿಗೆ ಪ್ರತಿ ವರ್ಷ ಎಕ್ಸಾಮ್ಗಳು ಇರುತ್ತವೆ. ಅಥವಾ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, INA ಅಥವಾ ಭಾರತೀಯ ನೌಕಾ ಅಕಾಡೆಮಿ, ತಾಂತ್ರಿಕ ಪ್ರವೇಶ ಯೋಜನೆ ಅಥವಾ TES ಎಕ್ಸಾಮ್, ಏರ್ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಥವಾ AAFC-AT, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಅಥವಾ CDS ಎಕ್ಸಾಮ್. ಇವಿಷ್ಟು ಎಕ್ಸಾಮ್ಗಳು ನೀವು ನೌಕೆ ಪಡೆ, ಭಾರತೀಯ ಸೇನೆ ಅಥವಾ ವಾಯುಪಡೆಗೆ ಸೇರಬೇಕಾದ್ರೆ ಬರೀಬೇಕಾದಂಥ ಎಕ್ಸಾಮ್ಗಳು. PSU ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದರೆ ಸರ್ಕಾರದ ಅಧೀನದಲ್ಲಿರುವಂತಹ ಕಂಪನಿಗಳು. ಈ ಕಂಪನಿಗಳಲ್ಲೂ ಕೂಡ ನೀವು ಕೆಲಸವನ್ನು ಪಡಿಬಹುದು. ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಥವಾ BHEL, ONGC ಅಥವಾ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಸೇಲ್,
ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಈ ಕಂಪನಿಗಳು ನೇಮಕಾತಿ ಪರೀಕ್ಷೆಗಳ ಮೂಲಕ ಪದವೀಧರರಿಗೆ ಉದ್ಯೋಗಾವಕಾಶಗಳನ್ನು ಪ್ರತಿ ವರ್ಷ ನೀಡುತ್ತವೆ. ನೀವು ಈ ವೆಬ್ಸೈಟ್ಗಳಲ್ಲಿ ವೆರಿಫೈ ಮಾಡಬಹುದು. ರೈಲ್ವೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಬ್ಯಾಂಕ್ಸ್ ಮತ್ತು ಇನ್ಶೂರೆನ್ಸ್, ಟೀಚಿಂಗ್ ಹಾಗೂ ಪೋಸ್ಟ್ ಆಫೀಸ್ ಜಾಬ್ಗಳಿಗಾಗಿ ನಾನು ಬೇರೆ ವಿಡಿಯೋಗಳನ್ನು ಮಾಡಿದ್ದೀನಿ. ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ.